ಹಾಯ್ ಹಲೋ, ನಾನು ಸಂಗೀತ. ನಮ್ಮ ರಾಗಾಸ್ ಫ್ಯಾಷನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕೋಟ್ ಕಾಲರ್ ಯಾವ ಥರ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ ಚೂಡಿದಾರಿಗೆ ಅಂತ ವಿಡಿಯೋ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ನೋಡಿ, ಅಗಲ ಇವಾಗ 3 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೆ. ಆಮೇಲೆ ಅಲ್ಲಿಂದ ಡೀಪು 4.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಆಮೇಲೆ ಈ ಥರ ಒಂದು ಕರು ಶೇಪ್ ಕೊಡಬೇಕು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಆಮೇಲೆ ಇವಾಗ ನಮಗೆ ಟೋಟಲ್ ಉದ್ದ ಎಷ್ಟು ಬೇಕು ಅಂತ, ಟೋಟಲ್ ಉದ್ದ 8.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು ಮಾಮೂಲಿ ನೆಕ್ ಕಟ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಡೀಪ್ ಇಡಬೇಕಾಗುತ್ತೆ, ಕಾಲರ್ ಇರೋದ್ರಿಂದ. ಮತ್ತು ಅದನ್ನು ತುಂಬ ಕೆಳಗಡೆ ಅಗಲ ಇರಲ್ಲ, ಹಾಗಾಗಿ ಸ್ವಲ್ಪ ಡೀಪ್ ಜಾಸ್ತಿ ಇಟ್ಟರೆ ಏನು ತೊಂದರೆ ಇಲ್ಲ. 8 ಇಡ್ಬೋದು, 8.5 ಇಡ್ಬೋದು, ಸ್ವಲ್ಪ 8ವರೆಗೆ 9 ಇಂಚ್ ತನಕನೂ ಇಡ್ಬೋದು. ಇದೀಗ ನಾನು 8.5 ಇಟ್ಟಿದ್ದೀನಿ. ಆಮೇಲೆ ಅದರ ಸುತ್ತ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಆಮೇಲೆ ಕಟ್ ಮಾಡಿ, ಇದು ಪೇಪರ್ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ತಾ ಇರೋದು. ನೋಡಿ, ಈ ಥರ ಬಂದಿದೆ ಇವಾಗ. ಆಮೇಲೆ ಇಲ್ಲಿ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಧ್ಯ ಶೇಪ್ ಬರುವಂಥದ್ದು, ಕಾಣಿಸ್ತಾ ಇದೆ ಅಲ್ವಾ? ಆಮೇಲೆ ಆ ಕರು ಶೇಪ್ ಏನು ಕೊಟ್ಟಿದ್ದೆ ಅದನ್ನ ನೆಕ್ಕನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದರಲ್ಲಿ ನಾನು ಮಾರ್ಕ್ ಮಾಡಿರೋದು ಮೇಲ್ಗಡೆ ನೆಕ್ ಅಗಲ 3 ಇಂಚು, ಡೀಪ್ 4.5 ಇಂಚು ಕರು ಶೇಪಿಗೆ. ಆಮೇಲೆ ಅಲ್ಲಿ ಟೋಟಲ್ ಉದ್ದ 8.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಇದನ್ನ ಈಗ ಇದು ಪ್ಯಾಂಟ್ ಪೀಸ್ಗೆ ಇದು ಮಾಡ್ತಾಯಿದ್ದೀನಿ. ಇದು ನೋಡಿ, ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಧ್ಯ ಮಾರ್ಕಿಂದ ಸೈಡಲ್ಲಿ ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಕ್ಕಂದರೆ ಅಲ್ಲಿ ಸ್ಟಿಚ್ ಹಾಕೋಕ್ಕೆ. ಇದನ್ನ ಆಮೇಲೆ ಟಾಪ್ ನೆಕ್ ಹತ್ರ ಕೂರಿಸ್ತಾ ಇದ್ದೀನಿ. ನೋಡಿ, ಆ 1.5 ಇಂಚಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದು ಅಲ್ಲಿಂದ ಸ್ಟಿಚ್ ಮಾಡಿಕೊಂಡು ಕೆಳಗೆ ತನಕ ಬಂದು ಇಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ ಇಲ್ಲಿ ಇದು ಸ್ಟಿಚ್ಚು. ಮತ್ತು 1.5 ಇಂಚ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ನೋಡಿ, ಈ ಥರ ಬಂತು. ಆಮೇಲೆ ಅದ್ರ ಸುತ್ತ ಒಂದು 1/4 ಇಂಚು ಬಿಟ್ಟು ಕಟ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ನೋಡ್ಕೊಂಡು ಜಾಗ್ರತೆ ಕಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನೆಕ್ ಇದಾಗುತ್ತೆ. ನೋಡಿ, ಈ ಥರ. ಆಮೇಲೆ ಅದನ್ನ ಉಲ್ಟಾ ಮಾಡ್ಕೋಬೇಕು. ಇದು ಫಸ್ಟ್ ಮೇಲ್ಗಡೆ ಇಟ್ಟು ಒಳಗಡೆಗೆ ಇದು ಮಾಡಬೇಕಾಗುತ್ತೆ. ನೋಡಿ, ಇವಾಗ ಈ ಥರ ಬಂದಿದೆ. ಇನ್ನು ಬ್ಯಾಕ್ ಪೀಸಿಗೆ ಅಲ್ಲಿ ಈಗ ಕ್ಯಾನ್ವಾಸ್ 3 ಇಂಚು ಮಾಡ್ಕೊಂಡಿದ್ದೆ. ಆಮೇಲೆ ಎಕ್ಸ್ಟ್ರಾ ಕಟ್ ಮಾಡಿದ್ದೆ ಅಲ್ವಾ, ಹಾಗಾಗಿ 2.5 ಇಂಚಿಗೆ ಮಾರ್ಕ್ ಅಗಲ ಡೀಪ್ 1 ಇಂಚಷ್ಟು ಕಟ್ ಮಾಡಿದ್ದೀನಿ ಬ್ಯಾಕ್. ಇದಾದಮೇಲೆ ನೆಕ್ಕನ್ನು ಫೋಲ್ಡ್ ಮಾಡಿ ಅಳತೆ ಮಾಡಿದಾಗ ನನಗೆ 7.5 ಇಂಚ್ ಅಗಲ ಬಂತು. ಅದಕ್ಕೆ ಈಗ ಕಾಲರಿಗೆ ಕಟ್ ಮಾಡ್ತಾಯಿದ್ದೀನಿ. 3.5 ಇಂಚು ಅಗಲ, 3.5 ಇಂಚಿಗೆ ಅಗಲ ಮಾಡಿಕೊಂಡು ಸುತ್ತ ಉದ್ದ 7.5 ಇಂಚು. ನನಗೆ ನೆಕ್ಕಲ್ಲಿ 7.5 ಇಂಚು ಬಂದಿತ್ತಲ್ವ, ಫೋಲ್ಡ್ ಮಾಡಿ ಅಳತೆ ಮಾಡಿದಾಗ ಟೋಟಲ್ 15 ಇಂಚು. ಹಂಗಾಗಿ ಈ ಕ್ಯಾನ್ವಾಸ್ನ ಫೋಲ್ಡ್ ಮಾಡಿ 7.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ, ಅಗಲ 3.5 ಇಂಚು. ಇದೀಗ ನೋಡಿ, ಅಲ್ಲಿ ಮೇಲಿಂದ ಕೆಳಗೆ 1.5 ಇಂಚು, ಆಮೇಲೆ ಅಲ್ಲಿ ಸೈಡಲ್ಲಿ 3 ಇಂಚು, ಆಮೇಲೆ ಈ ಕಡೆ ಮಾರ್ಕು 1/2 ಇಂಚು. ಇದು ಕಾಲರ್ ತುದಿ ಬರುತ್ತೆ. ಇಲ್ಲಿ 1.5 ಇಂಚು ಮಾರ್ಕ್ ಮಾಡಿದಲ್ಲಿಂದ 3 ಇಂಚ ಈ ಕಡೆ ಮಾರ್ಕ್ ಮಾಡಿದ್ದೆ ಅಲ್ವಾ, ಅಲ್ಲಿಗೆ ಕರು ಶೇಪ್ ಕೊಡಬೇಕಾಗುತ್ತೆ. ಆಮೇಲೆ ಇದು ಇಲ್ಲಿ ಒಂದು 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ, ಅಲ್ಲಿ 3 ಇಂಚು, ಇಲ್ಲಿ ಮೇಲಿಂದ ಕೆಳಗೆ 1.5 ಇಂಚು, ಮತ್ತು ಈ ಕಡೆ ಅಗಲ 1/2 ಇಂಚು, ಅಲ್ಲಿ ಕೆಳಗಡೆ 1/2 ಇಂಚಿಗೆ ಕರ್ವು. ಇದರಲ್ಲಿ ಈಗ ನೆಕ್ಕಿಗೆ ಇಡುವಂಥದ್ದು ಆ ರೌಂಡ್ ಶೇಪ್ ಬಂದಿದೆ ಅಲ್ವಾ, ಅದು ನೆಕ್ಕಿ ಕೊಡಬೇಕಾಗುತ್ತೆ. ಈ ಕಡೆದು ಕರೆಕ್ಟ್ ಫೋಲ್ಡಿಂಗ್ ಬರುತ್ತೆ. ಆಮೇಲೆ ಅದು ಇನ್ನೊಂದು ಇದಕ್ಕೆ ಇದು ಮಾಡಿಕೊಂಡು, ಕರೆಂಟ್ ಇರಲಿಲ್ಲ, ಹಂಗಾಗಿ ಎಲ್ಲ ಸ್ಟಿಚ್ ಮಾಡಿಕೊಂಡು ಕ್ಯಾನ್ವಾಸ್ನ ಇದು ಮಾಡ್ತಾಯಿದ್ದೀನಿ. ಕರೆಂಟಿಗೆ ತುಂಬ ಹೊತ್ತು ಕಾದು ಕರೆಂಟ್ ಬಂದೇ ಇಲ್ಲ. ಕಸ್ಟಮರಿಗೆ ಇದು ಬಟ್ಟೆ ಕೊಡಬೇಕಾಗಿತ್ತು. ಆಮೇಲೆ ಏನು ಮಾಡಿದೆ ಅಂದರೆ ಹಂಗೆ ರಫ್ ಸ್ಟಿಚ್ ಹಾಕಿ ಆಮೇಲೆ ಬಿಚ್ಚೋಣ ಅಂತ ಸ್ಟಿಚ್ ಮಾಡಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ಆ ರೌಂಡ್ ಶೇಪ್ ಬಂದಿತ್ತಲ್ಲ, ಅಲ್ಲಿಗೆ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಳುವಂಥದ್ದು ಬಟ್ಟೆನ ಒಂದು ಸೈಡು. ಮತ್ತು ಇದೀಗ ಇನ್ನೊಂದು ಬಟ್ಟೆ ಮೇಲೆ ಅಟ್ಯಾಚ್ ಮಾಡಿ ನೋಡಿ, ಈ ಥರ ಸೈಡಿಂದ ಸ್ವಲ್ಪ ಸ್ಟ್ರೈಟ್ ಇದೆಯಲ್ಲ, ಆ ಸೈಡಿಂದ ಸ್ಟಿಚ್ ಮಾಡಬೇಕಾಗುತ್ತೆ. ಇದು ರೌಂಡ್ ಶೇಪ್ ಇರೋದು ನಾವು ಡ್ರೆಸ್ಸಿನ ನೆಕ್ಕಿಗೆ ಅಟ್ಯಾಚ್ ಮಾಡೋಕ್ಕೆ. ನೋಡಿ, ಈ ಥರ ಬಂದಿದೆ. ಇನ್ನು ಸೈಡಲ್ಲಿ ಎಕ್ಸ್ಟ್ರಾ ಇದೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಕಾಣಿಸ್ತಾ ಇದೆ. ಆಮೇಲೆ ಉಲ್ಟಾ ಮಾಡಿಕೊಂಡೆ.
ಅದು ಐರನ್ ಇಲ್ಲದೆ ಇದ್ದಿದ್ದರಿಂದ ಕ್ಯಾನ್ವಾಸ್ ಎಲ್ಲ ಅಷ್ಟು ನೀಟಾಗಿ ಕೂರ್ತಾ ಇರಲಿಲ್ಲ. ಕರೆಂಟಿಗೆ ಕಾಯೋಷ್ಟು ಇರಲಿಲ್ಲ, 90 ಕಾದ್ವಿ, ಕರೆಂಟ್ ಬರಲೇ ಇಲ್ಲ. ಆಮೇಲೆ ಹಂಗೆ ಸ್ಟಿಚ್ ಮಾಡ್ಕೊಂಡೆ, ರಫ್ ಸ್ಟಿಚ್ ಹಾಕಿ ಆಮೇಲೆ ಬಿಚ್ಬೋದಲ್ವಾ ಅಂತ. ಈಗ ಉಲ್ಟಾ ಮಾಡಿ ನೋಡಿ, ಅಲ್ಲಿ ಕ್ಯಾನ್ವಾಸ್ ಕರೆಕ್ಟ್ ಕೂರ್ತಾ ಇಲ್ಲ. ಇದು ಸೂಜಿ ಹಾಕಿ ಉಲ್ಟಾ ಮಾಡ್ತಾಯಿದ್ದೀನಿ ಅಲ್ಲಿ. ಆಮೇಲೆ ಮತ್ತೆ ಅರ್ಧ ಇಂಚ್ ಬಿಟ್ಟು ಆ ನಮ್ಮನೆ ಕ್ಯಾನ್ವಾಸ್ ಏನಿದೆ ಅದಕ್ಕಿಂತ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಅಲ್ಲಿ ನೆಕ್ಕಿಗೆ ಜಾಯಿಂಟ್ ಕೊಡೋಕ್ಕೆ ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡಿ ತೆಗೆದೆ. ಈಗ ನೆಕ್ಕಿಗೆ ಜಾಯಿಂಟ್ ಮಾಡುವಂಥದ್ದು ನೋಡಿ. ಎಕ್ಸ್ಟ್ರಾ ಪೀಸ್ ಏನು ಬಿಟ್ಟಿದ್ದೆ ಅಲ್ವಾ, ಅರ್ಧ ಇಂಚು, ಅದನ್ನ ಇಟ್ಟು ಮೇಲ್ಗಡೆಯಿಂದ ನೆಕ್ಕಿಗೆ ಜಾಯಿಂಟ್ ಮಾಡ್ತಾಯಿದ್ದೀನಿ ಕಾಲರ್ನ. ನೋಡಿ ಈ ಥರ ಮಧ್ಯಕ್ಕೆ ಎರಡು ನೆಕ್ಕಿಂದ ಮತ್ತು ಕಾಲರ್ದ ಮಧ್ಯದಿಂದ ಸ್ಟಿಚ್ ಮಾಡಿದೆ ಒಂದು ಸೈಡು, ಮತ್ತು ಈಗ ಇನ್ನೊಂದು ಸೈಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ. ಆಮೇಲೆ ಅದನ್ನ ಫೋಲ್ಡ್ ಮಾಡಿ, ಆಮೇಲೆ ನೋಡಿ ಫೋಲ್ಡ್ ಮಾಡಿ ಫಸ್ಟೇ ಇದು ಮಾಡಿದ್ದೆ ಅಲ್ವಾ, ಸ್ಟಿಚ್ ಮಾಡಿದ್ದೆ ಅಲ್ವಾ, ಅದನ್ನ ಅಲ್ಲಿ ಜೋಡಿಸ್ತಾ ಇದ್ದೀನಿ. ಆವಾಗ ಮಿಷಿನ್ ದಾರ ಎಲ್ಲ ಬಿಟ್ಟು ಹೋಗ್ತಾ ಇತ್ತು. ನೋಡಿ ಈ ಥರ. ಆಮೇಲೆ ಒಳಗಡೆಗೆ ಫೋಲ್ಡ್ ಮಾಡಿ ಅದನ್ನ ಸ್ಟಿಚ್ ಮಾಡ್ತಾ ಹೋಗುವಂಥದ್ದು. ನಾನು ವೀಡಿಯೋ ಮಾಡಬೇಕಂತ ತೆಗೆದಾಗಲೇ ನನ್ನ ಟ್ರೈಪಾಡ್ದು ಇದು ಫೋನ್ ಹೋಲ್ಡರ್ ಕಟ್ಟಾಗೋಯಿತು. ಹಂಗಾಗಿ ನಮ್ಮ ಅಂಗಡಿಯಲ್ಲಿ ನನ್ನ ಜೊತೆ ಇರೋ ಹುಡುಗಿನ ವಿದ್ಯಾ ಅಂತ ಅವ್ರ ಹೆಸರು, ಅವರು ಕ್ಯಾಮರಾಮ್ಯಾನ್ ಆಗಿದ್ದಾರೆ. ಅವ್ರು ಒಂದ್ಸರಿ ಅಡ್ಡ ಒಂದ್ಸರಿ ಉದ್ದ ಎಲ್ಲ ಹಿಡಿದು ವೀಡಿಯೋ ಮಾಡಿ ಹಿಂಗಾಗಿದೆ. ಇವಾಗ ಏನಾದರೂ ಆಗಲಿ ಅಂತೇಳಿ ವೀಡಿಯೋ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ರೆಡಿ ಆಯಿತು ಈ ಥರ. ನಿಮಗೆಲ್ಲ ಇಷ್ಟ ನೋಡಿ, ಫೈನಲ್ ಲುಕ್ ಈ ಥರ ಇದೆ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.